ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಕರ ರಾಶಿಯವರ ಜನವರಿ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಪ್ರಾರಂಭಿಕ 15 ದಿನಗಳವರೆಗೆ, ಅಂದರೆ ಮಕರ ತಿಂಗಳ ಪ್ರಾರಂಭ ಆಗುವವರೆಗೆ ನಿಮಗೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗುತ್ತೆ. 15 ದಿನಗಳ ನಂತರ ನಿಮಗೆ ಒಳ್ಳೆಯದಾಗಿರ್ತಕ್ಕಂತಹ ಫಲಗಳೆಲ್ಲ ಬರ್ತಾ ಹೋಗುತ್ತೆ. ಹಿಂದೆ 15 ದಿನದಲ್ಲಿ ನಿಮಗೇನು ಕಷ್ಟಗಳಾಗಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ಅದೃಷ್ಟ ಅನ್ನುವಂಥದ್ದು ಕೂಡ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ. ಪ್ರಾರಂಭಿಕ 15 ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಖರ್ಚುಗಳು ಬರುತ್ತೆ, ವಿಶೇಷವಾಗಿ ಖರ್ಚುಗಳು. ಹಾಗೆ ಯಾರ್ಯಾರಿಗೆ ಈ ಸಮಯದಲ್ಲಿ ಕುಜದಶೆ ನಡೀತಾ ಇದೆ, ಹಾಗೆ ರಾಹು ಬೃಹಸ್ಪತಿ ಸಂಧಿಯಲ್ಲಿದ್ದೀರಿ, ಕುಜರಾಹು ಸಂಧಿಯಲ್ಲಿ ಯಾರ್ಯಾರಿದ್ದೀರಿ ಅಂಥವರಿಗೆ 15 ದಿನಗಳವರೆಗೆ ಕೆಲವೊಂದಷ್ಟು ಜಾಗ್ರತೆ ಅನ್ನುವಂಥದ್ದು ಬೇಕಾಗತ್ತೆ. ಬಿದ್ದು ಪೆಟ್ಟು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಂಡ್ರೆ ಒಳ್ಳೆಯದು. ವಾಹನದಲ್ಲಿ ಬಿದ್ದುಕೊಂಡು ಏನೋ ಒಂದಷ್ಟು ಪೆಟ್ಟುಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗಾಗಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಕುಜದಶೆಯಲ್ಲಿ ಇರತಕ್ಕಂಥವರು, ರಾಹು ದಶೆಯಲ್ಲಿ ಇರತಕ್ಕಂಥವರು, ಹಾಗೂ ಗುರುವಿನ ದಶೆಯಲ್ಲಿ ಇರತಕ್ಕಂಥವರು, ಶನಿಯ ದಶೆಯಲ್ಲಿ ಇರತಕ್ಕಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಿ. ದುರ್ವ್ಯಯಗಳಾಗುತ್ತೆ, ಖರ್ಚುಗಳು ಬರ್ತಾ ಹೋಗುತ್ತೆ, ವಿಘ್ನಗಳು ಬರ್ತಾ ಹೋಗುತ್ತೆ, ಮಾಡುವಂತಹ ಕೆಲಸದಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಸುಮಾರಷ್ಟು ರೀತಿಯಾಗಿರತಕ್ಕಂತಹ ಸಮಸ್ಯೆಗಳನ್ನುವಂಥದ್ದು ಬರುತ್ತೆ. 15 ದಿನಗಳ ನಂತರ ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ, ತಿಳಿಯಾಗುತ್ತೆ, ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ, ಆರ್ಥಿಕವಾಗಿರುವಂತಹ ಅಭಿವೃದ್ಧಿಯೂ ಕೂಡ ಆಗುತ್ತೆ, ಒಳ್ಳೆಯ ಲಾಭವೂ ಕೂಡ ಬರುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ, ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ, ಉದ್ಯೋಗದಲ್ಲಿರ್ತಕ್ಕಂತಹ ಕಿರಿಕಿರಿಗಳು ದೂರವಾಗುತ್ತೆ, ಒಳ್ಳೆಯ ಸುಖ ಸಿಗುತ್ತೆ, ಒಳ್ಳೆಯ ಶಾಂತಿ ಇರುತ್ತೆ. ಕುಜ ಉಚ್ಚನಾಗುತ್ತಾ ಇದ್ದಾನೆ, ಹಾಗಾಗಿ ಅನುಕೂಲಕರವಾಗಿರತಕ್ಕಂತಹ ಫಲಗಳನ್ನು ಈ ಕುಜ ನೀಡುತ್ತಾನೆ. ಹಾಗೆ ಶನಿಯ ಒಂದು ಅನುಕೂಲತೆಯೂ ಕೂಡ ನಿಮಗೆ ಆಗುತ್ತೆ. ಅದೃಷ್ಟಾಧಿಪತಿಯಾಗಿರತಕ್ಕಂತಹ ಬುಧನ ಅನುಕೂಲತೆಯೂ ಕೂಡ ಆಗುತ್ತೆ, ಬುಧನ ಅನುಗ್ರಹವೂ ಕೂಡ ಆಗುತ್ತೆ. ಆದಷ್ಟು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಸಾಲದ ವಿಚಾರದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತೆ. ವಿಶೇಷವಾಗಿ ಗುರುವಿನ ಷಷ್ಠ ಸ್ಥಿತಿ ಇರುವಂತಹದ್ದು ಕೆಲವೊಂದಷ್ಟು ಅನಾನುಕೂಲತೆಗಳನ್ನು ಮಾಡುತ್ತೆ. ಸಾಲದ ವಿಚಾರದಲ್ಲಿ ವಿಶೇಷವಾಗಿರುವಂತಹ ಸಮಸ್ಯೆಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಒಳ್ಳೆಯ ಅದೃಷ್ಟ ಅನ್ನುವಂಥದ್ದು ಬರುತ್ತೆ. ಅದೃಷ್ಟದಿಂದ ಎಲ್ಲ ಕೆಲಸಗಳು ಕೂಡ ನಡೀತಾ ಹೋಗುತ್ತೆ. ಯಾರಿಗೆ ಬುಧ ದಶೆ ನಡೀತಾ ಇದೆ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಈ ತಿಂಗಳದ ಕೊನೆಯಲ್ಲಿ. ಹಾಗೆ ರವಿಯ ದಶೆಯಲ್ಲಿ ಇರತಕ್ಕಂಥವರಿಗೂ ಕೂಡ ಒಂದಷ್ಟು ಅನುಕೂಲತೆಗಳಾಗುತ್ತೆ 15ನೇ ತಾರೀಕಿನ ನಂತರ. 15ನೇ ತಾರೀಕಿನವರೆಗೆ ಆರೋಗ್ಯದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗುತ್ತೆ. ರವಿ ದಶೆಯಲ್ಲಿ ಇರತಕ್ಕಂಥವರು ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಪಿತ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ. ವಿಪರೀತವಾದ ಪಿತ್ತದಿಂದ ತಲೆನೋವು ಬರುವಂಥದ್ದಾಗಿರಬಹುದು, ಅಥವಾ ಹೊಟ್ಟೆಯಲ್ಲೇನೋ ಒಂದಷ್ಟು ಸಮಸ್ಯೆಗಳಾಗುವಂಥದ್ದಾಗಿರಬಹುದು. ಹಾಗೆ ಶುಕ್ರದಶೆಯಲ್ಲಿ ಇರತಕ್ಕಂಥವರು ಕೂಡ ಜಾಗ್ರತೆ ವಹಿಸಿಕೊಳ್ಳಬೇಕಾಗುತ್ತೆ. ಶುಕ್ರ ಅಸ್ತನಾಗಿರುತ್ತಾನೆ, ಅದರಿಂದ ಕಿಡ್ನಿ ಸ್ಟೋನ್ಗಳಾಗುವಂಥದ್ದಾಗಿರಬಹುದು, ವಿಶೇಷವಾಗಿ ಉದ್ಯೋಗದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರಬಹುದು. ಇದೆಲ್ಲ ಆಗುತ್ತೆ. ಶುಕ್ರದಶೆಯಲ್ಲಿ ಇರತಕ್ಕಂಥವರು ಉದ್ಯೋಗದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಹಾಗೆ ಶುಕ್ರದಶೆಯಲ್ಲಿ ಇರತಕ್ಕಂತಹ ಗರ್ಭಿಣಿಯರು ಯಾರ್ಯಾರಿದ್ದೀರಿ ಅಂಥವರು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಶುಕ್ರ ಅಸ್ತನಾಗಿರುವಂತಹದ್ದು, ಹಾಗೆ ಕುಜರವಿಗಳ ಯುತಿಯಲ್ಲಿ ಇರತಕ್ಕಂಥದ್ದು ಕೆಲವೊಂದಷ್ಟು ಅನಾನುಕೂಲತೆಯನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಮಕರ ರಾಶಿಯವರು ಪ್ರಾರಂಭಿಕ 15 ದಿನಗಳವರೆಗೆ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು. ಎಲ್ಲರೂ ಕೂಡ, ವಿದ್ಯಾರ್ಥಿಗಳು, ಉದ್ಯೋಗದಲ್ಲಿರುವಂಥವರು, ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರು, ಗರ್ಭಿಣಿಯರು, ಯಾರ್ಯಾರಿದ್ದೀರಿ ಮಕರ ರಾಶಿಯವರು ಎಲ್ಲರೂ ಕೂಡ ಜನವರಿ 15ನೇ ತಾರೀಕಿನವರೆಗೆ, ಮಕರ ತಿಂಗಳ ಪ್ರಾರಂಭ ಆಗುವವರೆಗೆ, ಅಂದರೆ 16-17 ಪ್ರಾರಂಭ ಆಗುತ್ತೆ, ಉತ್ತರಾಯಣ ಬರುತ್ತೆ. ಉತ್ತರಾಯಣ ಬರುವವರೆಗೂ ಕೂಡ ನೀವು ಹೆಚ್ಚಿನ ಜಾಗ್ರತೆಯನ್ನೇ ವಹಿಸಿಕೊಳ್ಳಬೇಕಾಗತ್ತೆ. ಖರ್ಚುಗಳು ಬರುವಂತಹ ಸಾಧ್ಯತೆ ಇದೆ, ಮೋಸಗಳಾಗುವಂತಹ ಸಾಧ್ಯತೆ ಇದೆ, ಬೀಳುವಂತಹ ಸಾಧ್ಯತೆ ಇದೆ, ವಾಹನದಲ್ಲೇನೋ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಪ್ರಾರಂಭಿಕ ಒಂದು 15-16 ದಿನ ನಿಮಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ನಿಮ್ಮ ಮೂಲ ಜಾತಕದ ಪ್ರಕಾರವಾಗಿಯೂ ಸಮಸ್ಯೆಗಳಾಗುವಂತಹ ಸಮಯವೇ ಆಗಿದ್ದರೆ ಈ 16 ದಿನಗಳವರೆಗೆ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಆದಷ್ಟು ಈಶ್ವರನ ಆರಾಧನೆಯನ್ನು, ಗುರು ರಾಯರ ಆರಾಧನೆಯನ್ನು, ಹಾಗೆ ವಿಷ್ಣುವಿನ ಆರಾಧನೆಯನ್ನು, ಹಾಗೆ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಪ್ರಾರಂಭಿಕ ದಿನಗಳಲ್ಲಿ ನಿಮಗೆ ಒಂದಷ್ಟು ಅನಾನುಕೂಲತೆಗಳು ಆಗದೇ ಇರಲಿ, ಅನುಕೂಲಕರವಾಗಿರತಕ್ಕಂತಹ ಫಲಗಳು ಬರಲಿ, ಅಥವಾ ಏನೋ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದ್ದರೆ ಅಂತಹ ಸಮಸ್ಯೆಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗಲಿ, ದೇವತಾ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಅದೃಷ್ಟದ ಅನುಕೂಲತೆ ಆಗಲಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಗರ್ಭಿಣಿಯರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ. ಹಾಗೆ ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವ್ರು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಬಿಸ್ನೆಸ್ಸಲ್ಲಿ ಒಂದಷ್ಟು ಅನುಕೂಲತೆಗಳಾಗುತ್ತಾ ಹೋಗುತ್ತೆ. ಪ್ರಾಫಿಟ್ ಬಾರದೇ ಇದ್ದರೂ ಅಡ್ಡಿಲ್ಲ, ಲಾಸ್ ಆಗದೇ ಇದ್ದರೆ ಸಾಕು. ಅಂತಹ ಒಂದು ಅನುಗ್ರಹ, ಅಂತಹ ಒಂದು ಅನುಕೂಲತೆ ಆಗಲಿ. ಈ ಶುಕ್ರನ ಅಸ್ತಸ್ಥಿತಿ ಅನ್ನುವಂಥದ್ದು ವಿವಾಹದ ವಿಚಾರಕ್ಕೂ ಕೆಲವೊಂದಷ್ಟು ಅನಾನುಕೂಲತೆಯನ್ನು ಮಾಡುತ್ತೆ. ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದ್ದರೆ ಅಂತಹ ಸಮಸ್ಯೆಗಳು ಜಾಸ್ತಿ ಆಗಬಹುದು, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇರತಕ್ಕಂಥವರಿಗೆ ಅನಾನುಕೂಲತೆಗಳಾಗಬಹುದು.
ದೂರ ಪ್ರಯಾಣದಿಂದ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣಕ್ಕೆ ಒಂದಷ್ಟು ಅನಾನುಕೂಲತೆ ಇರುವಂಥದ್ದಿದೆ, ಅಥವಾ ದೂರ ಪ್ರಯಾಣ ಮಾಡೋದರಿಂದ ಏನೊಂದಷ್ಟು ಸಮಸ್ಯೆಗಳು ಪ್ರಾರಂಭ ಆಗಬಹುದು, ಅಥವಾ ದೂರ ಪ್ರಯಾಣ ಮಾಡೋದರಿಂದ ಆಯಾಸಗಳು ಜಾಸ್ತಿ ಆಗಬಹುದು, ಅಥವಾ ಏನೊಂದು ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ದೂರ ಪ್ರಯಾಣದಿಂದ. ಅಥವಾ ಎಲ್ಲೊಂದು ಕಡೆ ಹೋಗಿದ್ದೀರಿ, ವಾಪಸ್ ಬರಲಿಕ್ಕೆ ಕಷ್ಟ ಆಗಬಹುದು, ಅಥವಾ ಹೋಗಲಿಕ್ಕೆ ಕಷ್ಟ ಆಗಬಹುದು. ಹೀಗೆ ದೂರ ಪ್ರಯಾಣದ ವಿಚಾರದಲ್ಲಿ ಏನೊಂದಷ್ಟು ಸಮಸ್ಯೆಗಳಾಗುತ್ತೆ. ಪ್ರಯಾಣ ಮಾಡೋದರಿಂದ ಸಮಸ್ಯೆ ಆಗೋದಾಗಿರ್ಬೋದು, ಅಥವಾ ಪ್ರಯಾಣ ಮಾಡೋದಕ್ಕೆ ಸಮಸ್ಯೆ ಆಗಬಹುದು. ಹೀಗೆ ದೂರ ಪ್ರಯಾಣದ ವಿಚಾರದಲ್ಲಿ ಏನೊಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಹಾಗೆ ದಾರಿಯ ವಿಚಾರದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆ ಇದೆ. ಹಾಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೇಸ್ಗಳನ್ನು ಯಾರ್ಯಾರು ನಡೆಸ್ತಾ ಇದ್ದೀರಿ ಅಂಥವರಿಗೆ ಅನಾನುಕೂಲತೆ ಆಗುವಂತಹ ಸಾಧ್ಯತೆ ಈ ತಿಂಗಳಲ್ಲಿ ಇರುತ್ತೆ ವಿಶೇಷವಾಗಿ. ಹಾಗೆ ಸಹೋದರ ಕಲಹಗಳೇನಿದೆ ಅಂಥದ್ದು ಹೆಚ್ಚಾಗಬಹುದು ಈ ತಿಂಗಳಲ್ಲಿ, ಅಥವಾ ಸಹೋದರರಿಂದ ಏನೊಂದಷ್ಟು ಕಿರಿಕಿರಿಗಳಾಗಬಹುದು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ. ಹೀಗೆ ನಾನಾ ವಿಧವಾಗಿರತಕ್ಕಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಮೂಲ ಜಾತಕದ ವಿಶ್ಲೇಷಣೆಯನ್ನು ಮಾಡಿದುಕೊಳ್ಳಿ. ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಿ. ಆ ದಶಾಭುಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಫಲಗಳು ಬರಬಹುದು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗ್ರತೆಯನ್ನು ತೆಗೆದುಕೊಳ್ಳಿ, ಅಥವಾ ಒಂದು ತಯಾರಿಯನ್ನು ಮಾಡಿಕೊಳ್ಳಿ. ಒಳ್ಳೆಯ ಒಂದು ಫಲ ಬರ್ತಾ ಇದೆ ಅಂತಂದರೆ ಅದಕ್ಕೆ ಒಳ್ಳೆಯದಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅಥವಾ ಸಮಸ್ಯೆಗಳು ಬರ್ತಾ ಇದೆ, ಅಥವಾ ಸಮಸ್ಯೆಗಳನ್ನು ಕೊಡುವಂತಹ ದಶಾಭುಕ್ತಿ ಇದೆ ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಜಾಗ್ರತೆಯನ್ನು ತೆಗೆದುಕೊಳ್ಳಿ, ಹಾಗೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ಸಮಯದಲ್ಲಿ ನಿಮಗೆ ದಶಾಭುಕ್ತಿಗಳು ಯಾವುದು ನಡೀತಾ ಇದೆ ಗೊತ್ತಿಲ್ಲ ಅಂತಾದರೆ ನಿಮ್ಮ ಬರ್ತ್ ಡೀಟೇಲನ್ನು ಕೆಳಗಡೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕಳಿಸಿ ಜಾತಕದ ವಿಶ್ಲೇಷಣೆಯನ್ನು ಮಾಡಿ ಜಾತಕ ಫಲಗಳನ್ನು ಹೇಳುವಂತಹ ವ್ಯವಸ್ಥೆ ಆಗುತ್ತೆ. ಕನ್ಸಲ್ಟೇಷನ್ಗೆ ಯಾವುದೇ ರೀತಿಯಾಗಿರತಕ್ಕಂತಹ ಫಿಕ್ಸ್ ಫೀಸ್ ಇರೋದಿಲ್ಲ. ನೀವೇನು ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.